ಕ್ರಿಕೆಟ್ ಕ್ರೇಜ್ ಜಾಸ್ತಿ ಆದಂತೆಲ್ಲ ಫ್ರಾಂಚೈಸಿ ಟಿ20 ಲೀಗ್ಗಳು ಕೂಡ ಹೆಚ್ಚಾಗ್ತಿವೆ. ಕೆಲವು ಸಲ ಅಂತಾರಾಷ್ಟ್ರೀಯ ಪಂದ್ಯಗಳಿಗಿಂತ IPL, BBL, SA20 ಲೀಗ್ಗಳ ಹವಾನೇ ಜಾಸ್ತಿ ಇರುತ್ತೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಲೀಗ್ಗಳಿಗಾಗಿ ಸ್ಟಾರ್ ಪ್ಲೇಯರ್ಗಳು ರಾಷ್ಟ್ರೀಯ ತಂಡಗಳಿಗೆ ಗುಡ್ ಬೈ ಹೇಳ್ತಿದ್ದಾರೆ. ಹಾಗೆ ಶೆಡ್ಯೂಲ್ನಲ್ಲಿ ಕ್ಲಾಶ್ ಕೂಡ ಆಗ್ತಾ ಇದೆ. ಇದೇ ಕಾರಣಕ್ಕೆ ಈಗ ICC ಅಲರ್ಟ್ ಆಗಿದೆ. ಮಹತ್ವದ ನಿರ್ಧಾರ ಕೂಡ ಕೈಗೊಂಡಿದೆ. ಸೊ ಏನದು ನಿರ್ಧಾರ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಅಬ್ಬರದ ಮುಂದೆ ಟೀಮ್ ಇಂಡಿಯಾ ಮ್ಯಾಚಸ್, ಸರಣಿಗಳು, ಅಂತಾರಾಷ್ಟ್ರೀಯ ಪಂದ್ಯಗಳು ಅಥವಾ ICC ಪಂದ್ಯಗಳೇ ಕೆಲವು ಸಲ ಡಲ್ ಅನಿಸೋ ಮಟ್ಟಿಗೆ IPLಗೆ ರೆಸ್ಪಾನ್ಸ್ ಸಿಗ್ತಾ ಇರುವಂಥದ್ದು. ಅಟ್ ದಿ ಸೇಮ್ ಟೈಮ್ ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಪಾಕಿಸ್ತಾನ ಲೀಗ್ಗಳು ಕೂಡ ದಿನೇ ದಿನೇ ಇಂಪ್ರೂವ್ ಆಗ್ತಾ ಇರುವಂಥದ್ದು. ಆದರೆ ಇದೇ ಲೀಗ್ಗಳ ಮುಂದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೂಡ ಮಂಕ್ ಆಗ್ತಿರೋದು ICCಗೆ ತಲೆಬಿಸಿ ತಂದಿದೆ. ವೇಳಾಪಟ್ಟಿ ಜಟಾಪಟಿ ತಪ್ಪಿಸಲು ಸಮಿತಿ ರಚನೆಗೆ ICC ಅನುಮೋದನೆ. ದೇಶೀಯ ಕ್ರಿಕೆಟ್ ಲೀಗ್ಗಳು ಹಾಗೆ ಅಂತಾರಾಷ್ಟ್ರೀಯ ದ್ವಿಪಕ್ಷೀಯ ಸರಣಿಗಳು ಹಾಗೆ ICC ಭವಿಷ್ಯದ ಟೂರ್ನಿಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಜೊತೆಗೆ ಶೆಡ್ಯೂಲ್ನಲ್ಲೂ ಕೂಡ ಕ್ಲಾಶ್ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಸದಸ್ಯ ಕ್ರಿಕೆಟ್ ಮಂಡಳಿಗಳೇ ಆತಂಕ ವ್ಯಕ್ತಪಡಿಸಿವೆ. ಹೀಗಾಗಿ ಪ್ರಸ್ತುತ ಅಂತಾರಾಷ್ಟ್ರೀಯ ಕ್ಯಾಲೆಂಡರ್ನ ಅಡ್ಡಿಪಡಿಸದೆ ಫ್ರಾಂಚೈಸಿ ಕ್ರಿಕೆಟ್ ಹಾಗೆ ಅಂತಾರಾಷ್ಟ್ರೀಯ ಪಂದ್ಯಗಳು ಹೇಗೆ ಒಂದೇ ಸಮಯದಲ್ಲಿ ಮುಂದುವರಿಯಬೇಕು ಅನ್ನೋದನ್ನ ಪರಿಶೀಲನೆ ಮಾಡೋಕೆ ಈಗ ICC ವಿಶೇಷ ಸಮಿತಿಯನ್ನ ರಚಿಸೋಕೆ ಅನುಮೋದನೆಯನ್ನ ನೀಡಿರುವಂಥದ್ದು ICC ಮಂಡಳಿ. ಫ್ರಾಂಚೈಸಿ ಲೀಗ್ ಕ್ರಿಕೆಟ್ನಲ್ಲೂ ಹೆಚ್ಚಿನ ವ್ಯವಹಾರ. ಕ್ರಿಕೆಟ್ನ ಫೈನಾನ್ಷಿಯಲ್ ಸಪೋರ್ಟ್ ಹಿಂದೆ ಫ್ರಾಂಚೈಸಿ ಲೀಗ್ಗಳದ್ದು ಕೂಡ ದೊಡ್ಡ ಕೊಡುಗೆ ಇದೆ. IPL ಜೊತೆಗೆ ದಕ್ಷಿಣ ಆಫ್ರಿಕಾದ SA20, USAಯ ILT20, ಬಿಗ್ ಬ್ಯಾಶ್ ಲೀಗ್ ಅಂದರೆ BBL, ಪಾಕಿಸ್ತಾನ ಪ್ರೀಮಿಯರ್ ಲೀಗ್, ಬಾಂಗ್ಲಾದೇಶ ಪ್ರೀಮಿಯರ್ ಲೀಗ್, ಲಂಕಾ ಪ್ರೀಮಿಯರ್ ಲೀಗ್, ದಿ 100, ಕೆರೆಬಿಯನ್ ಪ್ರೀಮಿಯರ್ ಲೀಗ್, ಹೀಗೆ ವರ್ಷಪೂರ್ತಿ ಲೀಗ್ಗಳು ನಡೀತಾನೆ ಇರುತ್ತವೆ. ಆಟಗಾರರ ಪ್ರೆಸೆನ್ಸ್, ರಾಷ್ಟ್ರೀಯ ತಂಡದ ಇಂಪಾರ್ಟೆನ್ಸ್ ಹಾಗೆ ಲೀಗ್ಗಳ ಫೈನಾನ್ಷಿಯಲ್ ಇನ್ಕಮ್ನು ಕೂಡ ಬ್ಯಾಲೆನ್ಸ್ ಮಾಡೋದೇ ICCಗೆ ಇಲ್ಲಿರುವಂಥ ದೊಡ್ಡ ಸವಾಲು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗಿಂತ ಆರ್ಥಿಕವಾಗಿ ಲಾಭದಾಯಕ ಆಗಿರುವಂಥ ಅಂದರೆ ಹೆಚ್ಚಿನ ಹಣವನ್ನು ಕೊಡುವಂಥ ಫ್ರಾಂಚೈಸಿಗಳನ್ನ ಪ್ರಸಿದ್ಧ ಆಟಗಾರರು ಕೂಡ ಆಯ್ಕೆ ಮಾಡ್ಕೊಳ್ತಾ ಇರುವಂಥದ್ದು. ಲೀಗ್ ಪಂದ್ಯಗಳಿಗಾಗಿ ರಾಷ್ಟ್ರೀಯ ತಂಡಗಳನ್ನೇ ಬಿಟ್ಟ ಸ್ಟಾರ್ಸ್. ICC ಈ ಬಗ್ಗೆ ಇಷ್ಟೊಂದು ತಲೆಕೆಡಿಸಿಕೊಳ್ಳೋಕೆ ಮತ್ತೊಂದು ಕಾರಣ ಕೂಡ ಇದೆ. ಅನೇಕ ಸ್ಟಾರ್ ಆಟಗಾರರು ಈ ಫ್ರಾಂಚೈಸಿ ಕ್ರಿಕೆಟ್ಗಳಿಗಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದಲೇ ಅಂದರೆ ಫ್ರಾಂಚೈಸಿ ಲೀಗ್ಗಳಿಗಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದಲೇ ಹೊರಬರ್ತಾ ಇರುವಂಥದ್ದು. ಇವಾಗ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ ನಿಕೋಲಸ್ ಪೂರನ್ 30 ವರ್ಷ ಮೊದಲೇ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತರಾದರು. ವಿಶ್ವದಾದ್ಯಂತ T20 ಲೀಗ್ಗಳಲ್ಲಿ ಮೋಸ್ಟ್ ವಾಂಟೆಡ್ ಆಟಗಾರನಾಗಿದ್ದ ದಕ್ಷಿಣ ಆಫ್ರಿಕಾದ ಪವರ್ ಹೌಸ್ ಹೆನ್ರಿ ಕ್ಲಾಸೆನ್ ಕೂಡ ರಾಷ್ಟ್ರೀಯ ತಂಡದ ಜವಾಬ್ದಾರಿಗಳಿಂದ ಮುಕ್ತರಾದರು. ವೆಸ್ಟ್ ಇಂಡೀಸ್ನ ಮಾಜಿ ಸ್ಪಿನ್ನರ್ ಸುನಿಲ್ ನರೇನ್ ಕೂಡ ತಮ್ಮ ವೃತ್ತಿ ಜೀವನಕ್ಕಿಂತ ದೇಶಕ್ಕಿಂತ ಫ್ರಾಂಚೈಸಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ರು, ಅಂದರೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ಟರು. ಹೀಗಾಗಿ ಹೊಸ ಲೀಗ್ಗಳ ಉದಯವನ್ನು ನಿಯಂತ್ರಣ ಮಾಡದೇ ಇದ್ರೆ ದ್ವಿಪಕ್ಷೀಯ ಸರಣಿಗಳ ಕ್ರೇಜ್ ಕಡಿಮೆಯಾಗುತ್ತೆ ಎನ್ನುವಂಥ ಭಯ ICCಯನ್ನು ಕಾಡ್ತಾ ಇದೆ. ಒಟ್ನಲ್ಲಿ ಲೀಗ್ಗಳ ಮುಂದೆ ಅಂತಾರಾಷ್ಟ್ರೀಯ ಪಂದ್ಯಗಳ ಕ್ರೇಜ್ ಕಡಿಮೆ ಆಗ್ತಿರೋದಂತೂ ಸುಳ್ಳಲ್ಲ. ಅದರಲ್ಲೂ ಕೂಡ IPLಗೆ ಸಿಗ್ತಾ ಇರುವಂತಹ ಜನಮನ್ನಣೆ ಜೊತೆಗೆ ವಿದೇಶಿ ಆಟಗಾರರ ಸೆಳೆತವನ್ನ ನೋಡಿದ್ದು ICCಗೆ ಮತ್ತಷ್ಟು ತಲೆಬಿಸಿ ಶುರುವಾಗಿದೆ. ನಮಸ್ಕಾರ.